ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಧಿಗಾಗಿ 8 ತಿಂಗಳ ಮಗುನೇ ಬಲಿ ಕೊಡಕ್ಕೆ ಮುಂದಾಗಿದೆ ಇಲ್ಲೊಂದು ಕುಟುಂಬ ಅಂತಾನೆ ಹೇಳ್ಬೋದು. ನಿಧಿಗಾಗಿ, ಅದು ಕೂಡ ಹುಣ್ಣಿಮೆಯ ದಿನನೇ ಮಗುಗೆ ಬಲಿ ಕೊಡಬೇಕು ಅಂತ ಟೇಲ್ಸ್ ತೆಗೆದು ಗುಂಡಿ ಕೂಡ ತೋಡಿದ್ದಾರೆ. ಪೂಜೆ ಮಾಡಿ ದತ್ತು ಮಗುಗೆ ಬಲಿ ಕೊಡಲು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇದು ನಡೆದಿರೋದು ಹೊಸಕೋಟೆಯ ಸೂಲಿಬೆಲೆ ಜನತಾ ಕಾಲೋನಿಯಲ್ಲಿ ಈ ಒಂದು ಘಟನೆನ ನಡೆದಿರುತ್ತೆ. ಸೈಯದ್ ಇಮ್ರಾನ್ ಅನ್ನೋರಂತಹ ಒಂದು ಕುಟುಂಬದಲ್ಲಿ 8 ತಿಂಗಳ ಮಗುಗೆ ನಿಧಿಗಾಗಿ ಬಲಿ ಕೊಡಲು ಮುಂದಾಗಿದ್ದಾರೆ. ಸೊ ಹೇಗೋ ವಿಷಯ ಪೊಲೀಸರಿಗೆ ತಲುಪಿ ಇವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಮಕ್ಕಳ ರಕ್ಷಣಾ ಇಲಾಖೆಯ ಜೊತೆಗೆ ಪೊಲೀಸರು ಸಹ ಸೇರಿ ಅವರ ಮನೆ ಮೇಲೆ ದಾಳಿ ಮಾಡಿ 8 ತಿಂಗಳ ದತ್ತು ಮಗುನ ಕಾಪಾಡಿದ್ದಾರೆ ಅಂತಾನೆ ಹೇಳಬಹುದು. ಜೊತೆಗೆ ಸೈಯದ್ ಇಮ್ರಾನ್ ಅನ್ನೋರನ್ನು ಸಹ ಪೊಲೀಸರು ಬಂಧಿಸಿದ್ದಾರೆ. ಮನೆ ಹೊರಗಡೆ ಏನಾದ್ರೂ ಪೂಜೆ ಪುನಸ್ಕಾರ ಮಾಡಿದ್ರೆ ಜನಗಳಿಗೆ ಗೊತ್ತಾಗುತ್ತೆ ಅಂತ ಮನೆ ಒಳಗಡೆನೆ ಟೇಲ್ಸ್ ಅನ್ನ ತೆಗೆದು, ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಟೇಲ್ಸ್ ಅನ್ನ ತೆಗೆದು ಗುಂಡಿನ ತೋಡಿದ್ದಾರೆ, ರಂಗೋಲಿ ಹಾಕಿದ್ದಾರೆ, ಪೂಜೆ ಪುನಸ್ಕಾರ ಕಳಸ ಎಲ್ಲ ಇಟ್ಟಿದ್ದಾರೆ. ಸೊ ಅದು ಅವರ ಸ್ವಂತ ಮಗು ಕೂಡ ಅಲ್ಲ, ದತ್ತು ಮಗು. ಅವರಿಗೆ ಗಂಡ್ಮಕ್ಳು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾಕಿದೀವಿ ಅಂತ ಒಂದು ಮಾಹಿತಿ ಹೇಳ್ತಾ ಇದ್ರು ಮನೆಯವರು. ಸೊ ಆ 8 ತಿಂಗಳ ಮಗುನ ನಿಧಿಗಾಗಿ ಬಲಿ ಕೊಡಲು ಮುಂದಾಗಿದ್ರು ಅಂತ ಹೇಳಬಹುದು. ಈಗ ಮಗುಗೆ ರಕ್ಷಣೆನ ನೀಡಿ ಬಾಲ ಮಂದಿರಕ್ಕೆ ಮಗುನ ರವಾನೆ ಮಾಡಿದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಸೈಯದ್ ಇಮ್ರಾನ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಲವೊಂದು ಮಾಹಿತಿಗಳು ಕೂಡ ಹೇಳಿದ್ದಾರೆ, ಆ ವಿಡಿಯೋ ಕ್ಲಿಪ್ ಕೂಡ ಬರುತ್ತೆ ನೋಡಿ. ಹಾಗೆ ಹುಣ್ಣಿಮೆ ದಿನನೇ, ಅದು ಸ್ವಂತ ಮಗುನೂ ಅಲ್ಲ, ದತ್ತು ಮಗುಗೆ ನಿಧಿಗಾಗಿ ಬಲಿ ಕೊಡಲು ಮುಂದಾದ ಕುಟುಂಬ. ಬಲಿ ಕೊಡ್ಬೇಕು ಅಂತಾನೆ 8 ತಿಂಗಳಿಂದ ಸಾಕ್ತಾ ಇದ್ರ, ಏನ್ ಕತೆ ಗೊತ್ತಿಲ್ಲ. ಬಟ್ ಅವರು ಕೂಡ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ ಮಾಧ್ಯಮಗಳ ಮೂಲಕ, ಅದನ್ನು ಕೂಡ ನೀವು ನೋಡಬಹುದು. ಅವ್ರ ಮನೆಯಲ್ಲಿ ನಿಧಿ ಇದೆ, ಮಗುಗೆ ಬಲಿ ಕೊಡಕ್ಕೆ ತೊಗೊಂಬಂದಿದ್ದಾರೆ ಅಂತ ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಮಗೇನು ಬೇಡ, ಈ ಮನೆ ಬಿಟ್ಕೊಡಕ್ಕೆ ನಾವು ರೆಡಿ ಇದ್ದೀರಿ, ಬಂದು ನಿಧಿ ಅವರೇ ತೊಗೊಂಡೋಗ್ಲಿ, ನಮಗೆ ಮಗು ಕೊಟ್ಟರೆ ಸಾಕು. ನಮಗೇನು ಬೇರೆ ಮನೆ ಇದ್ದಾಗ ಹುತ್ತಾಯಿತು, ಅದು ನಾವು ಈ ಮನೆ ಕಟ್ಟಿ ರೋಡಿಗಿಂತ 2 ಅಡಿ ಹೈಟಿಗೆ ತೊಗೊಂಡಿದ್ದೀರಿ ನಾವು ಮನೆ. 3 ವರ್ಷ ಆಯ್ತು ಮನೆ ಕಟ್ಟಿ. ಅದು ಅಮಾವಾಸ್ಯೆ ಬಂದರೆ 1 ರಿಂದ 1.5 ಅಡಿ ಹಳ್ಳ ಬಿಡುತ್ತೆ, ಅವಾಗ ನಾವು ಮಣ್ಣು ತೆಗಿತೀವಿ.